ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನನಗೆ ನ್ಯಾಯ ಬೇಕು. ನೀವೆಲ್ಲರೂ ನನ್ನನ್ನ ಫುಟ್ಬಾಲ್ ತರ ಒದ್ದು ಒದ್ದು ಆಟಾಡಕ್ಕೆನ ನಮ್ಮಪ್ಪ ಈ ಮನೆಗೆ ನನ್ನ ಸೊಸೆಯಾಗಿ ಕಳ್ಸಿದ್ದು. ನಿಮ್ಮ ಅಣ್ಣ ನನ್ನ ನೋಡಿ ಎಷ್ಟು ಅಸಹ್ಯವಾಗಿ ಮಾತಾಡಿದ್ರು ಗೊತ್ತಾ? ನಾನು ನಿಮ್ಗೆ ಒಳ್ಳೆ ಹೆಂಡತಿಯಾಗಿ ನಡ್ಕೊಳ್ಳಿಲ್ವಂತೆ, ನಾನು ನಿಮ್ ಜೊತೆ ಸರಿಯಾಗಿ ಸಂಸಾರ ಮಾಡ್ತಾ ಇಲ್ವಂತೆ. ಇದನ್ನೆಲ್ಲ ಕೇಳಿಸ್ಕೊಂಡು ನಾನು ಸುಮ್ಮನೆ ಇರ್ಬೇಕಾ? ಅದು ನೀವ್ ಈ ತರ ಜೀವಂತವಾಗಿರೋವಾಗ್ಲೇ ನನ್ ಬಗ್ಗೆ ಈ ತರ ಎಲ್ಲ ಮಾತಾಡಿದ್ರೆ ಏನ್ರಿ ಅರ್ಥ? ಅವ್ರಿಗೆ ಯಾರು ರೈಟ್ಸ್ ಕೊಟ್ಟಿದ್ದು? ಅವರು ನಿಮ್ಮ ಹೆಂಡತಿ ಮೇಲೆ ಕೈ ಮಾಡ್ತಾ ಇದ್ರೆ ನಿಮಗೇನ್ ಬೆಲೆ ಇದೆ ರೇ? ನಿಮ್ಗೇನು ಅನ್ನಿಸ್ತಾ ಇಲ್ವಾ? ಕೋಪ ಬರ್ತಾ ಇಲ್ವಾ? ಅವ್ರ ಕೈ ಮಾಡಕ್ ಬಂದಿದ್ದಕ್ಕೆ ನಾನು ಇಷ್ಟೊತ್ತಿಗೆ ಅವ್ರನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಕೂರಿಸ್ಬೋದಿತ್ತು. ಆದ್ರೆ ನಾನು ಆ ಥರ ಮಾಡ್ಲಿಲ್ಲ. ಯಾಕೆ ಗೊತ್ತಾ? ನಾನು ಏನ್ ಹೇಳ್ತಾ ಇದ್ದೀನಿ ಅನ್ನೋದು ನಿಮಗೇನಾದ್ರೂ ಅರ್ಥ ಆಗ್ತಾ ಇದೆಯೇನ್ರಿ? ತಮ್ಮ ಅನ್ನೋ ಪ್ರೀತಿ ಇದ್ದಿದ್ರೆ ಆ ಥರ ಮಾತಾಡ್ತಿದ್ರ ಇವರು? ಹೇಳ್ರಿ ಹೇಳ್ರಿ, ಅಂತ ಮಾತು ಬರ್ತಿತ್ತ? ಬೇಟೆ ನಾಯಿ ಅಂತ ಹೇಳ್ತಾ ಇದ್ರು ರೀ. ಅವ್ರು ಯಾವತ್ತೂ ನಿಮ್ಮ ತಮ್ಮ ಥರನೇ ನೋಡಿಲ್ಲ ರೀ. ಅವ್ರು ನೋಡೋದು ಇಲ್ಲ ರೀ. ಏಕೆಂದ್ರೆ ನೀವೆಲ್ರೂ ಅವ್ರಿಗೆ ತಮ್ಮನಾಗ ಮಾತ್ರ ಅಲ್ಲ, ಗುಲಾಮನ್ ತರ ಇದ್ದೀರಾ. ನೀವ್ ಯಾಕ್ರಿ ಇವ್ರು ಗುಲಾಮ್ನಾಗಿರ್ಬೇಕು? ಹೇಗೆ ತಿನ್ನಕ್ಕೆ ಕುಡಿಯಕ್ಕೆ ಈ ತರ ಡಿಸೈನ್ ಬಟ್ಟೆ ಹಾಕೊಳಕ್ಕ? ಹೇಗೆ ಹೇಳ್ರಿ? ಯಾಕೆ ನೀವೇನ್ ದುಡ್ಕೊಳಕ್ ಆಗಲ್ವೇನ್ರಿ? ನಿಮ್ಮಿಂದ ಇಷ್ಟು ದುಡ್ಡು ಸಂಪಾದನೆ ಮಾಡಕ್ ಆಗಲ್ವಾ? ಅಷ್ಟು ಕೈಲಾಗ್ದೇ ಇರೋರೇನ್ರಿ ನೀವು? ಹಂಗಿದ್ಮೇಲೆ ಯಾಕ್ರಿ ಬೇಕು ನಿಮ್ಗೆ ಮದ್ವೆ ಮಕ್ಕಳು ಸಂಸಾರ ಎಲ್ಲ? ಅಷ್ಟಲ್ದೆ ಈ ಮನೆಯಲ್ಲಿ ನಾನ್ ಯಾಕ್ರಿ ಎಲ್ಲರತ್ರ ಉಗಿಸ್ಕೊಂಡು ಹೊಡಿಸ್ಕೊಂಡು ಬದುಕ್ಬೇಕು? ನೋಡಿ, ಅವರು ನಿಮ್ಮಣ್ಣ. ಅವ್ರಿಗೋಸ್ಕರ ನೀವ್ ಏನ್ ಬೇಕಾದ್ರೂ ಸಹಿಸ್ಕೊಳ್ಳಿ, ನಾನ್ ಅಡ್ಡ ಬರಲ್ಲ. ಆದ್ರೆ ನಾನ್ ಯಾಕ್ರಿ? ನನ್ನ ನೋಡಿದ್ರೆ ನಿಮ್ಗೆ ಹೆಂಗ್ರಿ ಅನ್ಸುತ್ತೆ? ನೀವ್ ನನ್ ಮೇಲೆ ಯಾವತ್ತೂ ಪ್ರೀತಿ ಮಳೆ ಸುರಿಸಿಲ್ಲ ಬಿಡಿ. ಆದ್ರೂ ಇಷ್ಟು ವರ್ಷದಿಂದ ನಿಮ್ ಜೊತೆ ನೆಟ್ಟಿಗೆ ಸಂಸಾರ ಮಾಡ್ತಾ ಇದ್ದಾನೆ. ಅದಕ್ಕಾದ್ರೂ ಸ್ವಲ್ಪ ಕರುಣೆ ಇಲ್ವೇನ್ರಿ ನನ್ ಮೇಲೆ? ನೀವ್ ಕಟ್ಟಿರೋ ತಾಳಿರಿ. ನೀವ್ ಹೆಂಡ್ತಿನ ಯಾವನೋ ಒಬ್ಬ ಹೊಡಿಯಕ್ ಬರ್ತಾನೆ ಅಂದ್ರೆ ನಿಮಗ್ ನೋವು ಆಗಲ್ವೇನ್ರಿ? ಮಾನ ಮರ್ಯಾದೆ ಅಂತಿರೋ ಯಾವ ಗಂಡ್ಸ್ಗಾದ್ರೂ ಕೋಪ ಬರುತ್ತೆ, ನೋವಾಗತ್ತೆ. ಅಮ್ಮ ಅನಗ, ನೀನ್ ಯಾವತ್ತು ನಿನ್ ಗಂಡ ತಮಾಷೆಯಾಗೂ ಕಿಂಡಲ್ ಮಾಡಿಲ್ವೇನಮ್ಮ? ಏನು? ನಿಮ್ಮಣ್ಣ ನನ್ನನ್ ಕಿಂಡಲ್ ಮಾಡ್ತಾ ಇದ್ರಾ? ತಮಾಷೆಯಾಗಿ ಮಾತಾಡಿದ್ರಾ? ಅವ್ರು ಮಾತಾಡಿದ್ ಯಾವ್ದು ನಿಮ್ ಕಿವಿಗ್ ಬೀಳಿಲ್ವಾ ಬಾವ? ಅಥವಾ ಅವ್ರು ಮಾತಾಡಿದ್ ಯಾವ್ದು ನಿಮಗ್ ಅರ್ಥನೇ ಆಗಿಲ್ವಾ? ಯಾರ ಹತ್ರ ನಾಟಕ ಮಾಡ್ತಾ ಇದ್ದೀರಾ? ನಾಳೆ ದಿನ ಇದೇ ಮಾತ್ನ ವಾಣಿ ಅಕ್ಕಂಗ್ ಹೇಳಿದ್ರೆ ನೀವ್ ನೋಡ್ಕೊಂಡು ಸುಮ್ನೆ ಇರ್ತೀರಾ ಅಲ್ವಾ? ಅಥವಾ ಹೋಗಿ ಪ್ರಶ್ನೆ ಮಾಡ್ತೀರಾ? ಮಾಡ್ಗಿಡ್ಬಿಟ್ಟಾರು. ಏಯ್ ವಾಣಿ, ಸ್ವಲ್ಪ ಬಾಯಿ ಮುಚ್ಕೊಂಡಿರೆ. ಈಗ ನಿಮ್ಗೆಲ್ಲ ಏನ್ ಬೇಕು? ನನಗೆ ನನ್ನ ಹಕ್ಕು ಬೇಕು, ನನಗೆ ನ್ಯಾಯ ಬೇಕು.
ಎಲ್ಲೋ ಒಂದ್ ಮೂಲೆಯಲ್ಲಿ ಹೆಂಡತಿ ಅನ್ನೋ ಅನುಕಂಪ ಇದೆ ಅಲ್ವಾ? ನನಗಿಷ್ಟೆಲ್ಲ ನೋವಾದಾಗ ನಿಮ್ಗೂ ಎಲ್ಲೋ ಒಂದ್ ಕಡೆ ನೋವು ಆಗತ್ತೆ ಅಲ್ವಾ? ಅದೆಲ್ಲ ಬಿಟ್ಟಕ್ಕೆ ನಿಮ್ ಮಗುನ ಹೆತ್ತಿದೀನ್ರಿ ನಾನು. ಅದಕ್ಕಾದ್ರೂ ನನ್ ಬಗ್ಗೆ ಯೋಚನೆ ಮಾಡಲ್ವಾ? ರೀ, ನನಗೂ ಭಾವನೆ ಇದೆ ರೀ. ನನ್ನ ಜೀವ ಇಲ್ದಿರೋ ಗೊಂಬೆನ ಅದನ್ನೆಲ್ಲ ಬಿಟ್ಬಿಡೋಣ. ಆದ್ರೆ ನೀವು ಹೆಣುವಾಗಿ ಬರ್ತೀರಾ ಅಂತ ಹೇಳಿದ್ರು ರೀ. ಅದನ್ನ ನಾನು ಹೆಂಗ್ರಿ ತಡ್ಕೊಳ್ಳಿ? ನನಗೆ ಖಂಡಿತ ನೋವಾಗುತ್ತೆ ರೀ. ನಿಮಗೆ ನನ್ನ ಬಗ್ಗೆ ಆ ಥರ ಹೇಳಿದಾಗ ನಿಮಗೆ ಏನನ್ಸುತ್ತೋ ನನಗೆ ಗೊತ್ತಿಲ್ಲ. ಆದ್ರೆ ನನಗೆ ಜೀವನೇ ಹೋದಂಗಾಗುತ್ತೆ ರೀ. ನಿಮ್ಮನ್ನ ಹೆಣುವಾಗಿ ನೋಡೋ ಅಂತ ಯಾವ ಜಾಗಕ್ಕೆ ಕಳ್ಸಿದ್ರು ಇವರು? ಹೇಳ್ರಿ, ಯಾಕ್ರಿ ಸುಮ್ಮನಿದ್ದೀರಾ? ಹೇಳ್ರಿ, ಎಲ್ಲಿಗೆ ಹೋಗಿದ್ರಿ? ಹೇಳ್ರಿ, ಎಲ್ಲಿಗೆ ಹೋಗಿದ್ರಿ? ಹೇಳ್ರಿ. ಏಯ್ ಕೀರ್ತಿ, ಅಣ್ಣ ಕಣ. ಏನಣ್ಣ, ಅವಳಿಗೇನು ಹೇಳಿದ್ರಿ? ಕೇಳ್ತಾ ಇದ್ದೀನಲ್ಲ, ಹೇಳಿ, ಏನ್ ಹೇಳಿದ್ರಿ? ಹೊಡಿಯೋಕ್ ಹೋದ್ರ ಅವಳಿಗೆ? ಹೇಳಿ ಅಣ್ಣ, ಹೊಡಿಯೋಕ್ ಹೋದ್ರ? ಅವಳನ್ನ ಹಾಗೆ ಮಾತಾಡೋದಕ್ ಬಿಟ್ಟೇನ್ ತಮಾಷೆ ನೋಡ್ತಾ ಇದ್ರಾ? ಹಂಗೆ ಕುತ್ತಿಗೆ ಮೇಲೆ ಕಾಲಿಟ್ಟು ಸಾಯಿಸ್ಬೇಕಾಗಿತ್ತು ತಾನೇ?